ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ನಲ್ಲಿ ಸ್ಲೀವ್ ಬರುತ್ತಲ್ಲ, ತೋಳು, ಆ ತೋಳಲ್ಲಿ ರಿಂಕಲ್ಸ್ ಏನಿಗೆ ಬರುತ್ತೆ, ಸೊ ಅದಕ್ಕೆ ಮೇನ್ ರೀಸನ್ ಏನು, ಸುಮಾರು ಜನರಿಂದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಶೋ ಆಗ್ತಿದೆ ನೋಡಿ, ಸ್ಲೀವ್ ಅಲ್ಲಿ ಅದರಲ್ಲಿ ತುಂಬಾ ರಿಂಕಲ್ಸ್ ಇದೆ. ಸೊ ಅದು ಬರಕ್ ಏನ್ ಕಾರಣ? ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಒಂದು ಏನ್ ನಾನು ಸಬ್ಜೆಕ್ಟ್ ಹೇಳ್ತಾ ಇದೀನಿ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋದು. ಸೊ ಹಾಗಾಗಿ ಸ್ಕಿಪ್ ಮಾಡ್ದಿರಾ ನೋಡಿ. ಮಾರ್ಚ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಅದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದರಲ್ಲಿ ಕಾಲರ್ ನೆಕ್, ಬೋಟ್ ನೆಕ್, ಕಟೋರಿ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಫುಲ್ ಕಾಲರ್ ನೆಕ್ ಚೂಡಿದಾರ್ ಬ್ಲೌಸ್, ಯೂನಿಫಾರ್ಮ್ ಚೂಡಿದಾರ್ ಸೆಟ್ ಇರುತ್ತೆ, ಟಾಪ್ ಮತ್ತೆ ಬಾಟಮ್, ಹಾಗೆ ಜಾಕೆಟ್ ವಿತ್. ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಕಫ್ ಹಾಕಿ ಸ್ಟಿಚ್ ಮಾಡೋದು, ಅದಕ್ಕೆ ಏನೇನ್ ಮೆಷರ್ಮೆಂಟ್ಸ್ ಚೇಂಜಸ್ ಇದೆ ಅದಿರುತ್ತೆ. ಎರಡು ತರ ಗೌನ್ ಇರುತ್ತೆ. ಒಂದು ಫ್ರಿಲ್ ಗೌನ್ ಅಂತ ಅಂದ್ರೆ, ಈಗೆಲ್ಲ ಟ್ರೆಡಿಷನಲ್ ಗೌನ್ ಅಂದ್ರೆ ಸ್ಯಾರಿ ಅಥವಾ ಬಾರ್ಡರ್ ಇರುವಂತಹ ಫ್ಯಾಬ್ರಿಕ್ ನಲ್ಲಿ ಸ್ಟಿಚ್ ಮಾಡಿ ಅಂದವಾಗಿ ಹೆಣ್ಮಕ್ಳು ವೇರ್ ಮಾಡ್ತಾ ಇದ್ದಾರೆ. ಲೆಹಂಗಾ ಟೈಪ್ ಇರುತ್ತೆ, ಬಟ್ ಮೇಲ್ಗಡೆಯಿಂದನೂ ಅಟ್ಯಾಚ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಟು, ಸ್ಲೀವ್ ಅಲ್ಲಿ ಪಫ್ ಸ್ಲೀವ್ ಇಟ್ಬಿಟ್ಟು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಇದೀನಿ. ಅದಾದ್ಮೇಲೆ ಅಂಬ್ರಾಲಾ ಗೌನ್. ಓಕೆನಾ? ಸೊ ಇದಿಷ್ಟು ಯಾವುದೇ ಸೈಜ್ ಕೊಟ್ರು ನೀವು ಮಾಡಬೇಕು, ಯಾವುದೇ ಮೆಷರ್ಮೆಂಟ್ ಕೊಟ್ರು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಹಾಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಇರುತ್ತೆ. ಸೊ ಆಯಾ ಬ್ಲೌಸ್ಗೆ ಕೆಲವೊಂದು ಚಾರ್ಟ್ ಇರುತ್ತೆ. ಸೊ ಆ ಚಾರ್ಟ್ ನ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾರ್ಚ್ 23ನೇ ತಾರೀಕಿಂದ ಶುರುವಾಗುತ್ತೆ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸ್ಕ್ರೀನ್ ಮೇಲೆ ಮತ್ತೊಂದ್ಸರಿ ಶೋ ಮಾಡ್ತಾ ಇದೀನಿ ನೋಡಿ. ಸೊ ಸ್ಲೀವ್ ಅಲ್ಲಿ ತುಂಬಾನೇ ರಿಂಕಲ್ಸ್ ಇದೆ. ಈ ರಿಂಕಲ್ಸ್ ಬರಕ್ಕೆ ಮೇನ್ ರೀಸನ್ ಏನೇನು ಅಂತ, ಫಸ್ಟ್ ಅಂತೂ ಸ್ಲೀವ್ ಅಳತೆ ತಪ್ಪಾಗಿ ತಗೊಂಡಿರೋದ್ ಕಾರಣ. ಸೊ ಏನು ಸ್ಲೀವ್ ಅಳತೆ ಅಂದ್ರೆ ಏನು? ಸೊ ಸ್ಲೀವ್ಗೆ ನಮ್ಗೆ ಬೇಕಾಗಿರುವಂತಹ ಮೆಷರ್ಮೆಂಟ್ಸ್: ಆರ್ಮೋಲ್ ರೌಂಡ್, ಅದಾದ್ಮೇಲೆ ತೋಳಿನ ಉದ್ದ, ಮತ್ತೆ ಫಿಟ್. ಈ ಫಿಟ್ ಏನಿದೆ ಇದು ಮೇನ್ಲಿ ರೀಸನ್. ಕರೆಕ್ಟ್ ಆಗಿ ತಗೊಳ್ಬೇಕು. ಸೊ ಹೇಗ್ ತಗೊಳ್ಳೋದು ಅಂತ ಅಂದ್ರೆ, ಬರೀ ಮೆಷರ್ಮೆಂಟ್ ತಗೊಂಡ್ರೆ ಸಾಕಾಗಲ್ಲ. ಬಾಡಿ ಪೀಸ್ ಅಲ್ಲಿ ಏನ್ ನಾವು ಆರ್ಮೋಲ್ ರೌಂಡ್ ಕಟ್ ಮಾಡಿರ್ತೀವಿ, ನಾನು ನಿಮ್ಗೆ ಒಂದು ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ಬಿಡಿ. ಆರ್ಮೋಲ್ ರೌಂಡ್ ತೆಗೆದಿರ್ತೀವಿ. ಸೊ ಅದಕ್ಕೆ ನಾವು ಕಟಿಂಗ್ ಮಾಡುವಂತಹ ಸ್ಲೀವ್ ಕರೆಕ್ಟ್ ಆಗಿ ಇರ್ಬೇಕು, ಅಂದ್ರೆ ಮ್ಯಾಚ್ ಆಗ್ಬೇಕು, ಹೆಚ್ಚು ಕಡಿಮೆ ಬರಬಾರ್ದು. ಸೊ ಇದು ಒಂದು ನಿಮಗೆ ಗೊತ್ತಾಯ್ತು. ಸೆಕೆಂಡ್ ಒನ್, ಓಕೆನಾ? ಸೆಕೆಂಡ್ ಒನ್, ನೀವು ಆರ್ಮೋಲ್ ನ ಬಾಡಿ ಪೀಸ್ ಅಲ್ಲಿ ಆರ್ಮೋಲ್ ಸರಿಯಾಗಿ ಕಟ್ ಮಾಡಿರೋದು, ಹಾಗೆ ಸ್ಲೀವ್ ಅಲ್ಲಿ ಏನ್ ಸ್ಲೀವ್ ಶೇಪ್ ಬರುತ್ತೆ ಸರಿಯಾಗಿ ತೆಗೆದಿಲ್ದಿರ ಇರುವಂತದ್ದು. ಓಕೆನಾ? ಸೊ ಇವಾಗ ಹೇಳ್ದೆ ನಾನು, ಬಾಡಿ ಪೀಸ್ಗೆ ಅಟ್ಯಾಚ್ಗೆ ಆಗ್ಬೇಕು ಸ್ಲೀವ್, ಕರೆಕ್ಟ್ ಆಗಿ ಏರುಪೇರು ಬರಬಾರ್ದು, ಅದು ಕರೆಕ್ಟ್ ಆಗಿ ಇರ್ಬೇಕು ಅಂತ. ಯಾವ ರೀತಿ? ಈಗ ಬಾಡಿ ನಲ್ಲಿ ಏನಿದೆ, ಅಥವಾ ನಿಮ್ಮ ಅಳತೆ ಬ್ಲೌಸ್ ಯಾವ್ದು ಕರೆಕ್ಟ್ ಆಗಿರೋದು ಕೊಟ್ಟಿರ್ತಾರೆ, ಆ ಅಳತೆ ಬ್ಲೌಸ್ ಅಲ್ಲಿ ಏನ್ ಸ್ಲೀವ್ ರೌಂಡ್ ಇದೆ ಅದಕ್ಕೂ ನಾವು ಕಟಿಂಗ್ ಮಾಡ್ತೀವಲ್ಲ ಸ್ಲೀವ್, ಅದು ಎರಡು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಕಡಿಮೆ ಬರಬಾರ್ದು, ಜಾಸ್ತಿ ಬರಬಾರ್ದು. ಸೊ ಆವಾಗನು ಹೆಚ್ಚು ಕಡಿಮೆ ಬಂದಾಗ, ಅಥವಾ ಕೆಲವರು ಕಡಿಮೆ ಬಂದ್ರೆ ಎಳೆದು ಸ್ಟಿಚ್ ಮಾಡ್ತಾರೆ, ಯಾರು ಇದನ್ನ ಮತ್ತೆ ಅಟ್ಯಾಚ್ ಮಾಡ್ತಾರೆ ಅಂತೇಳಿ, ಅಥವಾ ತುಂಬಾನೇ ನೆಗ್ಲೆಕ್ಟ್ ಆಗಿ ಮಾಡ್ತಾರೆ. ಸೊ ಮೇನ್ ರೀಸನ್ ಕರೆಕ್ಟ್ ಆಗಿ ಬರಬೇಕು, ಬಾಡಿಗೂ ಸ್ಲೀವ್ಗೂ ಮ್ಯಾಚ್ ಆಗ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ಸ್ಲೀವ್ ಕ್ಯಾಪ್ ಹೈಟ್ ಏನ್ ಇರ್ತೀರಾ, ಸೊ ಅಲ್ಲಿ ನೀವು ಆ ಕ್ಯಾಪ್ ಹೈಟ್ ನ ಕರೆಕ್ಟ್ ಆಗಿ ಇಲ್ದಿದ್ದಾಗ ಸ್ಲೀವ್ ಅಲ್ಲಿ ರಿಂಕಲ್ ಬರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರೆ, ಸ್ಟಿಚಿಂಗ್ ಮಾಡೋ ಟೈಮಲ್ಲಿ, ನಾನು ಅವಾಗ್ಲೇನೆ ಹೇಳಿದೆ, ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಡಿಮೆ ಬಂದ್ರೆ ಸ್ಲೀವ್ ಎಳೆದು ಕೂರ್ಸೋದು, ಅಥವಾ ಜಾಸ್ತಿ ಬಂದ್ರೆ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡೋದು. ಸೊ ಇದೆಲ್ಲಾನು ನೀವು ಮಾಡ್ತೀರಾ. ಇದೆಲ್ಲ ಮಾಡಬಾರ್ದು. ಏನ್ ಬಾಡಿ ಪೀಸ್ ಇರೋದಕ್ಕೆ ಅದಕ್ಕೆ ಸ್ಲೀವ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಸೊ ಇದೇನಿದೆ 4 ಪಾಯಿಂಟ್ಸ್ ಹೇಳಿದೀನಿ. ಸೊ ಇದಿಷ್ಟು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಸ್ಲೀವ್ ಅಲ್ಲಿ ರಿಂಕಲ್ಸ್ ಬರಲ್ಲ. ಸೊ ಇದಕ್ಕೆ ನಾನು ನಿಮ್ಗೆ ಉದಾಹರಣೆ ಸಮೇತ ಒಂದು ನಿಮಗೆ ಸ್ಲೀವ್ ಕಟಿಂಗ್ ನ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಒಂದು ಬಾಡಿ ಪಾರ್ಟ್ ಕಟ್ ಮಾಡಿದೀನಿ, ಬ್ಯಾಕ್ ಪಾರ್ಟ್ ಫ್ರಂಟ್ ಎಲ್ಲ ಕಟ್ ಆಗಿದೆ. ಸೊ ಸ್ಲೀವ್ಗೆ ಅಂತ ಇಷ್ಟು ಬಟ್ಟೆ ಮಿಕ್ಕಿದೆ, ಅದನ್ನ 4 ಫೋಲ್ಡ್ ಅಲ್ಲಿ ಹಾಕೊಂಡಿದೀನಿ. ಆಯ್ತಾ? ಇಲ್ಲಿ ಏನಿದೆ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದು 2 ಪೀಸ್ ಇದೆ ನೋಡಿ. 2 ಪೀಸ್ನ ನಾನು ಫೋಲ್ಡ್ ಮಾಡೋದಾಗ ಅದು 4 ಫೋಲ್ಡ್ ಆಗಿದೆ. ಓಕೆನಾ? 2 ಫೋಲ್ಡ್ 4 ಅಂದ್ರೆ 2 ಸ್ಲೀವ್ಗೆ ಡಬಲ್ ಫೋಲ್ಡ್ ಆಗಿದೆ. ಓಕೆನಾ? ಸೊ ಇವಾಗ ತೋಳಿನ ಉದ್ದ, ಸೊ ಇವ್ರದ್ದು ಏನಿದೆ ತೋಳಿನ ಉದ್ದ ಮೆಷರ್ಮೆಂಟ್ ತಗೊಳ್ಳೋಣ. ಇಲ್ಲಿ ನೋಡಿ, ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ, ಶೋಲ್ಡರ್ ಅಟ್ಯಾಚ್ ಹತ್ರ ಸ್ಲೀವ್ ಇದೆ ನೋಡಿ. ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ಉದ್ದ ಇವ್ರದ್ದು 9.5 ಬರ್ತಾ ಇದೆ. ಓಕೆನಾ? 9.5 ಬಂದು ಲೆಂತ್ 9ವರೆಗೆ 1 ಇಂಚು ಸೇರಿಸಿ 10ವರೆಗೆ ನಾನು ಇಲ್ಲಿ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ.
ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋಣ, ಅದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಬಿಡೋಣ. ಈ ರೀತಿ ಓಕೆನಾ. ಸೊ ಇವಾಗ ನಾವು ಬಾಡಿ ಪಾರ್ಟ್ ಅಲ್ಲಿ ಬಾಡಿ ಪಾರ್ಟ್ ಕಟ್ ಮಾಡಿದೀನಿ, ಈ ಬಾಡಿ ಪಾರ್ಟ್ ಅಲ್ಲಿ ಏನ್ ಸ್ಲೀವ್ ಅಲ್ಲಿ ಬ್ಲೌಸ್ ಅಲ್ಲಿ ಏನ್ ಆರ್ಮೋಲ್ ರೌಂಡ್ ಇದೆ, ಸೊ ಅದನ್ನ ಮೆಷರ್ ಮಾಡ್ಕೊಂಡು ಕಟ್ ಮಾಡಿದ್ದೆ ಓಕೆನಾ. ಸೊ ನಿಮ್ಗೆ ಇನ್ನೂ ಒಂದ್ಸರಿ ಮೆಷರ್ ಮಾಡಿ ತೋರಿಸ್ತೀನಿ, ಬಾಡಿ ಪಾರ್ಟ್ ಅಲ್ಲಿ ಹೇಗೆ ಕಟ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಸೊ ಇದನ್ನ ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಇಟ್ಕೊಂಡು ಸೊ ಇಲ್ಲಿಂದ ಸೊ ಎಷ್ಟು ಬರ್ತಾ ಇದೆ, 8.5 ಇಂಚು ಆರ್ಮೋಲ್ ರೌಂಡ್ ಬರ್ತಾ ಇದೆ. ಯಾವಾಗ್ಲೂ ಬ್ಯಾಕ್ ಪಾರ್ಟ್ ಅಲ್ಲೇ ತಗೊಳ್ಳಿ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಆಬ್ವಿಯಸ್ಲಿ ಅದು ಎಕ್ಸ್ಟ್ರಾ ಬರುತ್ತೆ, ಏನಕ್ಕೆ ಫ್ರಂಟ್ ಅಲ್ಲಿ ನಾವು ಬಾಡಿ ಪಾರ್ಟ್ ಅಲ್ಲಿ ಕರ್ವ್ ಆಗಿ ತೆಗೆದಿರ್ತೀವಿ, ಫ್ರಂಟ್ ಶೇಪ್ ಜಾಸ್ತಿ ಇರುತ್ತೆ. ಸೊ ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಅಲ್ಲೂ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ. ಇಲ್ಲಿ 1/2 ಇಂಚು ನೀವು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡ್ಬೇಕು. ಸೊ ಶೋಲ್ಡರ್ ಅಟ್ಯಾಚ್ ಬಿಟ್ಟ ಮೇಲೆ ನಿಮ್ಗೆ ಇಲ್ಲಿ 8.5 ಬರುತ್ತಾ ಚೆಕ್ ಮಾಡ್ಬೇಕು. ಎಲ್ಲಿಗೆ ನೀವು ಫಿಟ್ಟಿಂಗ್ ಸ್ಟಿಚ್ ಹಾಕೊಂಡಿರ್ತೀರಲ್ಲ ಚೆಸ್ಟ್ದು, ಸೊ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ, ಇಲ್ಲಿಗೆ ಕರೆಕ್ಟ್ ಆಗಿ 8.5 ಬರಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ, 8.5 1 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಇಟ್ಸ್ ಓಕೆ, ನಡೆಯುತ್ತೆ 1 ಪಾಯಿಂಟ್ ಎಲ್ಲ ಬಂದ್ರೆ. ಸೊ 8.5 ಬಂದಿದೆ. ಇವಾಗ ಸೊ ನಾವು ಇಲ್ಲಿ ಏನ್ ಬಂದಿದೆ ಅದೇ 8.5ನ ಮಾರ್ಕ್ ಹಾಕೊಳ್ಬೇಕು. ಸೊ ಮಾರ್ಕ್ ಹಾಕೊಳ್ಳೋಣ ಇವಾಗ. ಸೊ ಅದಕ್ಕೆ ಮುಂಚೆ ನಾವು ಇಲ್ಲಿ ಕ್ಯಾಪ್ ಹೈಟ್ ಅನ್ನೋದನ್ನ ಮಾರ್ಕ್ ಹಾಕೊಬೇಕು. ಸೊ ಕ್ಯಾಪ್ ಹೈಟ್ ಎಷ್ಟು, ಏನ್ ನಮ್ದು ಅಪ್ಪರ್ ಚೆಸ್ಟ್ ಇದೆ, ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಲ್ಲ, ಅಪ್ಪರ್ ಚೆಸ್ಟ್ ಮೇಲ್ಭಾಗದ ಎದೆಯ ಸುತ್ತಳತೆ. ಸೊ ಅದು ಬಂದು ಇವ್ರದ್ದು 40 ಇಂಚು. 40 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿ. 40 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4 ಇಂಚು ಬರುತ್ತೆ. ಸೊ ಆ 4 ಇಂಚಿನ ನೀವು ಇಲ್ಲಿ ಕ್ಯಾಪ್ ಹೈಟ್ ಅಂತ ಕನ್ಸಿಡರ್ ಮಾಡಿ ಮಾರ್ಕ್ ಹಾಕೊಳ್ಬೇಕು. ಸೊ ಕೆಲವರು ನೀವು ಮಾಡೋ ತಪ್ಪು ಏನಪ್ಪಾ ಅಂದ್ರೆ, ಸೊ ನನಗೆ ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಸೇರ್ಕೊಂಡಿರೋರು ಸುಮಾರಷ್ಟು ಜನ ಹೇಳಿದ್ರು, ಅವರು ಬೇರೆ ಕಡೆ ಎಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಸೇರ್ಕೊಂಡಿದ್ರಂತೆ, ಆಫ್ಲೈನ್ ಕ್ಲಾಸ್ ಅಲ್ಲೆಲ್ಲ ಸೇರ್ಕೊಂಡಿದ್ರಂತೆ. ಯಾವುದೇ ಮೆಷರ್ಮೆಂಟ್ ಬಂದ್ರು ಶೋಲ್ಡರ್ 5 ಅಥವಾ 5.5 ಅಷ್ಟೇ, ಅದ್ರಲ್ಲಿ ಏನ್ ಚೇಂಜ್ ಆಗಿಲ್ಲ. ಯಾವುದೇ ಮೆಷರ್ಮೆಂಟ್ ಬರ್ಲಿ, ಯಾವುದೇ ಡೀಪ್ ಬರ್ಲಿ, 5 5.5. ಸೊ ಇಷ್ಟೇ ಹೇಳ್ಕೊಟ್ಟಿದ್ದಾರೆ, ಬೇರೆ ಏನು ಹೇಳ್ಕೊಟ್ಟಿಲ್ಲ. ಈ ತರ ಆಗಿದೆ ಮೇಡಮ್ ಅಂತ ಅಂದಾಗ ನೋಡಿ, ಎಲ್ಲದಕ್ಕೂ ಕ್ಯಾಪ್ ಹೈಟ್ 4 ಬರಲ್ಲ, ಎಲ್ಲದಕ್ಕೂ ಶೋಲ್ಡರ್ 5 5.5 ಇಷ್ಟೇ ಬರಲ್ಲ. ಅವ್ರವ್ರ ಮೆಷರ್ಮೆಂಟ್ ಮೇಲೆ ಹೋಗುತ್ತೆ, ಆಯಾ ಡೀಪ್ ಮೇಲೆ ಹೋಗುತ್ತೆ. ಕೆಲವರು ಈ ಕ್ಯಾಪ್ ಹೈಟ್ ಏನು 3 ಇಂಚು ಅಥವಾ 3.5 ಇಂಚಿಗೆ ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. 4.5 ಕೂಡ ಬರುತ್ತೆ ಸೈಜ್ ವೈಸ್ ಮೇಲೆ, 3 3.5. ಸೊ ಅಷ್ಟೇ. ಸೊ ಈಗ 3 3.5 ಯಾರು ಇವಾಗ 3 3.5 ಇಡ್ತಿದ್ದೀರಾ, ಸೊ ಅವ್ರದ್ದು ಒಂದು ನಾನು ಇಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟ್ ನೋಡಿ, ನಾನು ಇಲ್ಲಿ 3 ಇಂಚಿಗೆ ಫಸ್ಟ್ ಕ್ಯಾಪ್ ಹೈಟ್ ನ ಮಾರ್ಕ್ ಹಾಕ್ತೀನಿ. ಸೊ ಕ್ಯಾಪ್ ಹೈಟ್ ಮಾರ್ಕ್ ಮಾಡಿ ಇಲ್ಲಿ ಒಂದು ಲೈನ್ ಹಾಕ್ತೀನಿ ಓಕೆನಾ. ಸೊ ಇದು ಯಾರು 3 ಇಂಚು ಅಂತ ಫಿಕ್ಸ್ ಆಗಿರ್ತೀರಾ, ಯಾವುದೇ ಮೆಷರ್ಮೆಂಟ್ಗೆ 3 ಅಥವಾ 3.5 ಇಂಚ್ ಅಂತ ಫಿಕ್ಸ್ ಆಗಿರ್ತೀರಾ, ಸೊ ಅಂತವ್ರಿಗೆ ನಾನು ಇಲ್ಲೊಂದು ಉದಾಹರಣೆ ತೋರಿಸ್ತಾ ಇರೋದು. ಅದಾದ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸ್ ಲೈನ್ ಹಾಕೊಂಡು ಸೊ ಇಲ್ಲಿ ಏನ್ ಮಾಡ್ತಾರೆ, ಸ್ಲೀವ್ ಶೇಪ್ ಕೊಡ್ತಾರೆ. ಈ ರೀತಿ ಸ್ಲೀವ್ ಶೇಪ್ ಕೊಡ್ತಾರೆ. ಸೊ ಈ ರೀತಿ ಸ್ಲೀವ್ ಶೇಪ್ ಕೊಟ್ಟು ಮಾರ್ಕ್ ಹಾಕ್ತಾರೆ, ಯಾವ್ದಕ್ಕೆ ಆಗ್ಲಿ 3 ಅಥವಾ 3.5 ಓಕೆನಾ. ಸೊ ಈಗ ನಾನ್ ಮಾಡೋದನ್ನು ಕೂಡ ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ನಾನು 4 ಇಂಚಿಗೆ ಕ್ಯಾಪ್ ಹೈಟ್ ಮಾಡಿದ್ದೀನಿ. ಸೊ ಇವಾಗ ಈ ಕಾರ್ನರ್ ಇಂದ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಬರುತ್ತೆ ಓಕೆ. ಸೊ ಇಲ್ಲಿಂದ ನನಗೆ ಎಕ್ಸಾಕ್ಟ್ ಆಗಿ 8.5 ಪ್ಲಸ್ 2 ಇಂಚು ಮಾರ್ಜಿನ್, ಬಾಡಿ ಪಾರ್ಟ್ ಅಲ್ಲಿ 2 ಇಂಚು ಮಾರ್ಜಿನ್ ಬಿಟ್ಟಿದೀವಲ್ಲ, ಸೊ ಅದು ಸ್ಲೀವ್ ಅಲ್ಲೂ ಬಿಡಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ 8.5 ಇಂಚು ಬರುತ್ತೆ ನೋಡಿ, ಇಲ್ಲಿಗೆ ನಾನು ಮಾರ್ಕ್ ಆಗ್ತಾ ಇದ್ದೀನಿ, 8.5 ಇಂಚು ಬರುತ್ತೆ. ಸೊ ಇಲ್ಲಿ 2 ಇಂಚ್ ಏನಿದೆ ಅದು ಸ್ಟ್ರೈಟ್ ಆಗೇ ಬರಬೇಕು, ಅದಕ್ಕೆ ಯಾವುದು ಸ್ಲೀವ್ ಇದು ಎಕ್ಸ್ಟ್ರಾ ಬರಲ್ಲ ಅಂತ ಅಂದ್ರೆ ಶೇಪ್ ಅಲ್ಲಿ ಬರಲ್ಲ, ಅದು ಒಂದು ಶೇಪ್ ಬರಲ್ಲ, ಹಿಂಗೆ ಸ್ಟ್ರೈಟ್ ಆಗಿ ಬರ್ಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾನೇನ್ ಮಾಡ್ತೀನಿ, ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಕಡಿಮೆ ಬಂತಲ್ಲ, ಸೊ ಇವಾಗ್ಲೂ ಅಷ್ಟೇ, ಇದನ್ನು ಅಷ್ಟೇ ಕೆಲವ್ರು ಮಾಡೋ ತಪ್ಪುನ, ಇಲ್ಲಿಗೆ 8.5 ಬಂತು, ಇಲ್ಲಿಗೆ 8.5 ಬಂತು. ಸೊ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಕಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಶಾರ್ಟೇಜ್ ಬಂದ್ರೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ, ರಿಸ್ಕ್ ಯಾಕೆ, ಕೆಲಸ ಜಾಸ್ತಿ ಆಗುತ್ತೆ, ಬಂದಾಗ ನೋಡ್ಕೊಳ್ಳೋಣ, ಸ್ವಲ್ಪ ಏನಾದ್ರು ಶಾರ್ಟೇಜ್ ಬಂದ್ರೆ ಎಳ್ದ್ ಮಾಡೋಣ. ಸೊ ಎಳ್ದ್ ಮಾಡೋದೇ ತಪ್ಪು, ಮತ್ತೆ ಶಾರ್ಟೇಜ್ ಬರೋದೇ ತಪ್ಪು. ಸೊ ಆ ಶಾರ್ಟೇಜ್ ಬರೋದು ಎಳ್ದ್ ಮಾಡೋದ್ರಿಂದ ಎಲ್ಲಾನು ಕೂಡ ಸ್ಲೀವ್ ಅಲ್ಲಿ ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ ಓಕೆನಾ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ನಾನಿವಾಗ ಮಾರ್ಕ್ ಹಾಕಲ್ಲ, ಯಾವುದೇ ಕಾರಣಕ್ಕೂ ಮಾರ್ಕ್ ಹಾಕಲ್ಲ. ಕೆಲವ್ರು ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಬಿಡ್ತಾರೆ, ನಾನು ಆತರ ಎಲ್ಲ ಬಿಡಲ್ಲ. ಸೊ ಇವಾಗ ಅವಾಗಲೇ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿದ್ನಲ್ಲ, ಸೊ ಇದು ಇವಾಗ ನಾನು 4 ಪೀಸ್ ಮಾಡ್ಕೊಂತೀನಿ. ಯಾವಾಗ್ಲೂ ನಮ್ ಕಟಿಂಗ್ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಬ್ಲೌಸ್ ಪರ್ಫೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಕಟಿಂಗ್ ನ ಅವರು
ಬೇಕಾಬಿಟ್ಟಿ ಮಾಡ್ತಾರೆ. ಸೊ ಈ ರೀತಿ ಇದೆ ಅಲ್ವಾ. ಈಗ ಇದನ್ನ ಓಪನ್ ಮಾಡ್ಕೊಳ್ತೀನಿ. ಇದ್ರಲ್ಲಿ 2 ಪೀಸ್ ಇದೆ, ಇದರಲ್ಲಿ 4 ಪೀಸ್ ಇದೆ. ಈ ಕಡೆ 2 ಪೀಸು, ಈ ಕಡೆ 2 ಪೀಸು, ಎರಡಕ್ಕೂ ನಾನು ಅಟ್ಯಾಚ್ ಮಾಡ್ಕೊಂಡು ಬಂದು ಆಮೇಲೆ ಸ್ಲೀವ್ ಕಟಿಂಗ್ ಮಾಡೋದು. ನೋಡಿ ನಾನು 2 ಕಡೆನೂ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, 2 ಪೀಸ್ಗೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದ್ರ ಮೇಲೆ ಒಂದನ್ನಿಟ್ಟು ಮತ್ತೆ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಈಕ್ವಲ್ ಆಗಿ ಈ ರೀತಿ. ಓಕೆ, ಸೊ ಆವಾಗಲೇ ನಿಮಗೆ 2 ತರ ಲೈನ್ ಹಾಕಿದೆ. ಇದು 3 ಇಂಚ್ ಇಟ್ಟು ಮಾಡುವಂಥವ್ರದ್ದು. ಸೊ ಇದು ನಾನು 4 ಇಂಚು ಕ್ಯಾಪ್ ಇಟ್ಟಿಟ್ಟು ಫಾರ್ಮುಲಾ ಪ್ರಕಾರ ಮಾಡುವಂಥವ್ರು. ಕೆಲವರು 3 ಇಂಚು 3.5 ಇಂಚು ಫಿಕ್ಸ್ ಮಾಡ್ಕೊಂಡು ಮಾಡಿರುವಂತಹ ಲೈನ್ ಇದಾಗಿರುತ್ತೆ. ಸೊ ಇದು ನನ್ನ ಲೈನ್ ಆಗಿರುತ್ತೆ. ಸೊ ಇದನ್ನ ಆಲ್ರೆಡಿ ನಾನು ಮಾರ್ಕ್ ಹಾಕಿದ್ದೀನಿ. ಸೊ ಇದಕ್ಕೂ ಅಷ್ಟೇ ಇಲ್ಲಿ ನಾನು 2 ಇಂಚು ಮಾರ್ಜಿನ್ ಕೊಡ್ತೀನಿ. ಓಕೆನಾ. ಸೊ ಇದಕ್ಕೂ ಅಷ್ಟೇ ನಾನು ಇಲ್ಲಿ 2 ಇಂಚು ಮಾರ್ಜಿನ್ ಕೊಡ್ತೀನಿ ಈ ರೀತಿ. ಸೊ ಈಗ ನಾನು ನನ್ನ ಶೇಪ್ ಹಾಕ್ತೀನಿ. ಸೊ ಫಸ್ಟ್ ಶೇಪ್ ಹಾಕುವಾಗ ಈ ಏನ್ ಲೈನ್ ಹಾಕಿದೀವಿ ಇಲ್ಲಿಂದ 1 ಅಥವಾ 1.25 ಇಂಚು ಮಾಡ್ಕೊಂಡ್ರು ಓಕೆ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿವರೆಗೂ ಲೆವೆಲ್ ಅಲ್ಲೇ ಇರಲಿ. ಸೊ ಅದಾದ್ಮೇಲೆ ಈ ರೀತಿ ಓಕೆನಾ ಶೇಪ್ ಕೊಡಿ. ಆಸ್ ಯೂಶುವಲ್ ನೀವು ಏನ್ ಶೇಪ್ ಕೊಡ್ತೀರಾ ಆ ರೀತಿ ಶೇಪ್ ಕೊಡಿ. ಇದು ಫ್ರಂಟ್ ಸ್ಲೀವ್ ಶೇಪ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಸ್ಲೀವ್ ರೌಂಡ್ ಒಂದು ಮಾರ್ಕ್ ಹಾಕೊಂಬೇಡ. ಸ್ಲೀವ್ ರೌಂಡ್ ಬಹಳನೇ ಇಂಪಾರ್ಟೆಂಟ್. ಸ್ಲೀವ್ ರೌಂಡ್, ಆರ್ಮೋಲ್ ರೌಂಡ್ ಇದೆಲ್ಲ ಎಕ್ಸಾಕ್ಟ್ ಆಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಬರುತ್ತೆ. ಆಮೇಲೆ ಕಟ್ ಮಾಡ್ಕೊಳ್ಳೋಣ ಬಿಡು, ಆಮೇಲೆ ಮಾಡ್ಕೊಳ್ಳೋಣ ಬಿಡು, ಆ ಥರ ಎಲ್ಲ ಆಗಲ್ಲ. ಸೊ ಇಲ್ಲಿ ನೋಡಿ 5.25 ಇಂಚ್ ಇದೆ ತೋಳಿನ ಸುತ್ತಳತೆ. ಇಲ್ಲಿಂದ 5.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೆ. ಮಾರ್ಕ್ ಹಾಕೊಂಡು ಈ ಲೈನ್ನ ಈ ರೀತಿ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಅಷ್ಟೇ 2 ಇಂಚು ಮಾರ್ಜಿನ್ ಬಿಡಬೇಕು. ಈ ರೀತಿ ಮಾರ್ಕ್ ಹಾಕ್ತಾರೆ. ಓಕೆನಾ. ಸೊ ಇದು ಇಲ್ಲಿ ಬರುತ್ತೆ ಈ ಲೈನ್ ಅಲ್ಲ, ಈ ಲೈನ್. ಸೊ ಇವಾಗ ಫಸ್ಟ್ ಹಾಕಿರೋದು ನಾನು ಕಟ್ ಮಾಡ್ತೀನಿ. ನೋಡಿ ಫಸ್ಟ್ ಬೇರೆಯವ್ರು ಯಾರು 3 ಇಂಚಿಗೆ ಅಂತ ಹೇಳಿ ಫಿಕ್ಸ್ ಆಗಿರ್ತೀರಾ, ಸೊ ಇದು ನಿಮ್ಮದು. ಓಕೆನಾ. ಸೊ ನಂದು ನಾನು ಇವಾಗ ಕಟ್ ಮಾಡ್ತೀನಿ. ಫಸ್ಟ್ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಸ್ಟ್ರೈಟೇ ಬರುತ್ತೆ. ಸೊ ಇಲ್ಲಿಂದನೇ ಶೇಪ್ ಬರಬೇಕು. ಓಕೆ. ಸೊ ಇದು ಫಸ್ಟ್ ಕಟ್ ಮಾಡಿದ್ದಲ್ಲ. ಸೊ ಅವರು ಇಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಬಿಡ್ತಾರೆ 3 ಇಂಚು ಕ್ಯಾಪ್ ಹೈಟ್ ಇಟ್ಟಾಗ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಕಟ್ ಮಾಡಿದೆ, ಯಾಕಂದ್ರೆ ಫಾರ್ಮುಲಾ ಪ್ರಕಾರ ನಾನು ಇಟ್ಟಿದ್ದೀನಿ. ಫಾರ್ಮುಲಾ ಪ್ರಕಾರ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ. ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾಚ್ ಹೊಡ್ಕೊಳ್ಳೋಣ. ಅದಾದ್ಮೇಲೆ ಇದನ್ನ ಈ ರೀತಿ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ನ ತಕ್ಕೊಳ್ಳೋಣ. ಸೊ ಫ್ರಂಟ್ ಅಂತ ನಮಗೆ ನೀಟಾಗಿ ಗೊತ್ತಾಗ ನಾವು ಇಲ್ಲೊಂದು ನಾಚ್ ಹಾಕೊಂಬೇಡ. ಓಕೆನಾ. ಸೊ ಇವಾಗ ಹೇಳ್ತೀನಿ. ಇವಾಗ ನಾನು ಫಸ್ಟೇ ನಿಮ್ಗೆ ತೋರಿಸ್ತೇನೆ ಸ್ಲೀವ್ ಅಲ್ಲಿ ರಿಂಕಲ್ ಬರ್ತಾ ಇದೆ. ಆ ರಿಂಕಲ್ ಬರಕ್ಕೆ ಮೇನ್ ರೀಸನ್ ಇದು ಒಂದು ಕಾರಣ. ಸೊ ಏನಿದೆ, ಇದು ಜಾಸ್ತಿ ಫ್ಯಾಬ್ರಿಕ್ನ ಬಿಡಬಾರ್ದು. ಕ್ಯಾಪ್ ಹೈಟು ಎಲ್ಲದಕ್ಕೂ 3-3.5 ಫಿಕ್ಸ್ ಅಲ್ಲ. ಕೆಲವು 4 ಬರುತ್ತೆ. 45 ಇಂಚು ಅಳತೆ ಎದೆ ಸುತ್ತಳತೆ ಇರೋರಿಗೆ 4.25 ಬರುತ್ತೆ. ಸೊ ಆ ರೀತಿ ನೀವು ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕು. ಒಂದು ಸೊ ರಿಂಕಲ್ಸ್ ಏನಿಗೆ ಬರುತ್ತೆ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಎಲ್ಲಾ ಸೈಜ್ಗೂ 3-3.25 ಅಂತ ಯಾರು ಇಡ್ತಾರೆ. ಸೊ ಎಲ್ಲ ಸೈಜ್ಗೂ ಆಗಲ್ಲ. ಸೊ ಆವಾಗ ಈ ಏನ್ ಫ್ಯಾಬ್ರಿಕ್ ಇದೆ, ಈ ಫ್ಯಾಬ್ರಿಕ್ ಬಂದು ನಿಮ್ಗೆ ಕುಪ್ಪೆ ತರ ಎದೊಳೋದು ಮತ್ತೆ ರಿಂಕಲ್ಸ್ ಬರಕ್ಕೆ ಮೇನ್ ರೀಸನ್ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂದಿರೋದು. ಓಕೆನಾ. ಸೊ ಇದನ್ನ ಕಟ್ ಮಾಡಿ ತೆಗೆದ್ಬೇಡ. ಸೊ ಈಗ ಬಾಡಿ ಪೀಸ್ಗೆ ಕರೆಕ್ಟ್ ಆಗಿ ಇದು ಬರಬೇಕು. ಇವಾಗ ಅದು ಒಂದು ಕಾರಣ. ಕೆಲವ್ರು ಮಾಡ್ತಾರಲ್ಲ ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತೇಳಿ. ಸೊ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ತೋರಿಸಿರೋದ್ರಿಂದ ನಿಮ್ಗೆ ಬ್ಯಾಕ್ ಪಾರ್ಟ್ ಅಲ್ಲೇ ಮೆಷರ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾಚ್ ಹಾಕೊಂಡಿದ್ದೀನಲ್ಲ, ಆ ನಾಚ್ನ ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚ್ಗೆ ಅಂತ 1/2 ಇಂಚ್ ಬಿಟ್ಟಿದ್ದೀನ, ಇಲ್ಲಿಗೆ ಕರೆಕ್ಟ್ ಆಗಿ ಈ ನಾಚ್ನ ಇಟ್ಕೊಳ್ಳೋಣ. ಓಕೆನಾ. ನಾಚ್ನ ಇಟ್ಕೊಂಡು ಜಸ್ಟ್ ಅದ್ರ ಮೇಲೆ ಇದನ್ನ ಈ ರೀತಿ ಮೆಷರ್ ಮಾಡ್ಕೊತಾ ಹೋಗಿ. ನೋಡಿ ಈ ರೀತಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಈ ರೀತಿ ಕರೆಕ್ಟಾಗಿ ಬಂದಾಗ ಯಾವುದೇ ಕಾರಣಕ್ಕೂ ನಿಮಗೆ ಸ್ಲೀವ್ ಅಲ್ಲಿ ರಿಂಕಲ್ಸ್ ಬರಲ್ಲ.
ಕೆಲವರು ಏನ್ ಮಾಡ್ತಾರೆ, ಇಲ್ಲಿಗೆ ಬಂದ್ಬಿಡುತ್ತೆ ಅನ್ಕೊಳ್ಳಿ, ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಆವಾಗ ಏನ್ ಮಾಡ್ತಾರೆ, ಇದನ್ನ ಎಳಿತಾರೆ. ಕೆಲವೊಂದು ಎಕ್ಸ್ಪ್ಲೆಂಡ್ ಆಗೋ ಫ್ಯಾಬ್ರಿಕ್ ಏನಾಗುತ್ತೆ, ಎಕ್ಸ್ಪ್ಲೆಂಡ್ ಆಗ್ಬಿಡುತ್ತೆ, ಎಳೆದು ಸ್ಟಿಚ್ ಮಾಡ್ಬಿಡ್ತಾರೆ. ಅಥವಾ ಸಪೋಸ್ ಇದು ಎಕ್ಸ್ಟ್ರಾ ಬಂತು ಅಂದ್ರೆ ಹಿಂಗ್ ಬರುತ್ತಲ್ಲ, ಇದನ್ನ ಕಟ್ ಮಾಡ್ಬಿಡ್ತಾರೆ. ಸೊ ಈ ಶೇಪ್ ಏನಕ್ಕೆ ತೆಗೆಯೋದು ಹೇಳಿ, ನಮ್ ತೋಳಿನ ಸುತ್ತಳತೆ ಸ್ವಲ್ಪ ಶೇಪ್ ಇದೆ, ಆ ಶೇಪ್ಗೆ ಇದು ಮ್ಯಾಚ್ ಆಗಲಿ ಅಂತ ಹೇಳಿ ನಾವು ಇದನ್ನ ಶೇಪ್ ತೆಗೆಯೋದು. ಸೊ ಆ ಶೇಪೇ ಇಲ್ಲ, ಹಿಂಗೆ ಈ ಏನಿದೆ ಈ ಶೇಪ್ನ ಹಿಂಗ್ ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಟ್ರೆ ಎಲ್ಲಿ ಕೂರುತ್ತೆ. ಈಗ ನೋಡಿ, ಈ ನಾಚ್ ಏನಿದೆ ಇಲ್ಲೇ ಕೂರ್ಬೇಕು. ಈ ಶೇಪ್ಸ್ ಏನ್ ತೆಗ್ದಿದೀವಿ, ಈ ಶೇಪ್ ಏನ್ ತೆಗ್ದಿವಿ ಇಲ್ಲೇ ಕೂರ್ಬೇಕು. ಇಲ್ಲಿ ಏನ್ ಸ್ಟ್ರೈಟ್ ಬಂದಿದೆ, ಸೊ ಇಲ್ಲಿ ಏನ್ ನಾವ್ 2 ಇಂಚ್ ಮಾರ್ಜಿನ್ ಬಿಟ್ಟಿದೀವಿ, ಇದು ಇಲ್ಲೇ ಕೂರ್ಬೇಕು. ಆವಾಗ ಮಾತ್ರ ನಿಮ್ಗೆ ತೋಳಿನಲ್ಲಿ ನಾವು ಹೊಲ್ದಿರೋ ಸ್ಟಿಚ್ ಸ್ಲೀವ್ ಕರೆಕ್ಟ್ ಆಗಿ ಕೂರೋದು. ಸೊ ಈ ಶೇಪ್ ಬಂದು ನಾವು ಮುಂದಕ್ಕೆ ಇವಾಗ ಈ ಶೇಪ್ ಇಲ್ಲಿ ಮ್ಯಾಚ್ ಆಗ್ಬೇಕು, ಅದನ್ನ ತಗೊಂಬಂದು ಇಲ್ಲಿ ಮ್ಯಾಚ್ ಮಾಡಿದ್ರೆ ಹೆಂಗ್ ಕೂತ್ಕೊಳ್ಳುತ್ತೆ ಅಲ್ವಾ. ತಲೆ ಎಲ್ಲಿದೆ ತಲೆ ಅಲ್ಲೇ ಇರ್ಬೇಕು, ಕಾಲ್ ಎಲ್ಲಿದೆ ಕಾಲು ಅಲ್ಲೇ ಇರ್ಬೇಕು, ಕೈಯಲ್ಲಿದೆ ಕೈ ಅಲ್ಲೇ ಇರ್ಬೇಕು. ಎಲ್ಲೆಲ್ಲೋ ಏನೇನೋ ಯಾವ್ದಾವ್ದೋ ಬಂದ್ಬಿಟ್ರೆ ಅದನ್ನ ಏನಂತಾರೆ ಹೇಳ್ರಿ, ಫಿಟ್ ಆಗಲ್ಲ ಮನುಷ್ಯ ಅಂತ ಕರಿಯಲ್ಲ. ಸೊ ಹಾಗೆ ಬ್ಲೌಸ್ ಅಲ್ಲೂ ಅಷ್ಟೇ, ಮನುಷ್ಯನು ಬರಿತಾ ಇರೋ ಬ್ಲೌಸ್ ಕೂಡ ಅಷ್ಟೇ, ಯಾವ್ಯಾವ ಶೇಪ್ ಎಲ್ಲೆಲ್ಲಿ ಬರ್ಬೇಕು ಅಲ್ಲಲ್ಲಿ ಬರ್ಬೇಕು. ಬಂದಿಲ್ಲ ಅಂದ್ರೆ ಸ್ಲೀವ್ ಅಲ್ಲಿ ರಿಂಕಲ್ ಬರುತ್ತೆ. ಸೊ ಇದಿಷ್ಟು ತೋಳಿನ ಕಟ್ಟಿಂಗ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಖಂಡಿತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಇದೇ ತರ ನಿಮ್ಗೆ ಟಿಪ್ಸ್ ಟ್ರಿಕ್ಸ್ ಬೇಕು ಅಂತ ಅಂದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬ್ಲೌಸ್ ನ ಬಗ್ಗೆ ನಿಮ್ಗೆ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತಿದೆಯಲ್ಲ, ಆಗ್ತಾ ಇದ್ರೆ ತಿಳಿಸಿ, ನಾನು ಒಂದೊಂದನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, 4 ಜನಕ್ಕೆ ಯೂಸ್ ಆಗಲಿ. ಓಕೆನಾ, 4 ಜನಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕಷ್ಟಪಟ್ಟು ಬ್ಯುಸಿ ಇರೋ ಟೈಮಲ್ಲೂ ನಾನು ವಿಡಿಯೋ ಮಾಡೋದು. ಸೊ ಯೂಸ್ ಆಗಲಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮಗೆ ನನ್ನ ಟಿಪ್ಸ್ ಟ್ರಿಕ್ಸ್ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ. ಮುಂದಕ್ಕೆ ಹೀಗೆ ಟಿಪ್ಸ್ ಮತ್ತು ಟ್ರಿಕ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆನಾ. ಸೊ ನೆಕ್ಸ್ಟು ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.